ಇಲ್ಲ, ಆ ರೀತಿ ಏನು ಮಾಡಿಲ್ಲ. ಯಾಕೆ ಅದಕ್ಕೆಲ್ಲ ಇನ್ನು ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕು, ಒಂದಷ್ಟು ಪ್ರೋಸೆಸ್ ಇದೆಯಲ್ಲ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ. ಯಾವುದು? ಹೌದು ಹೌದು. ಮೇಡಮ್, ಮೈತ್ರಿ ಟಿಕೆಟ್ ಸಿಕ್ಕಿದ್ರೆ ಏನಾರ ಜೆಡಿಎಸ್ ಮುಖಂಡರುಗಳನ್ನು ಕೂಡ ಭೇಟಿ ಮಾಡಬಹುದು, ಆ ಥರದ್ದು ಏನಾರ ನಾಯಕರು? ನೋಡಿ, ಒಂದು ವಿಷಯ ನಾವು ಎಲ್ಲರೂ ಯಾವತ್ತೂ ಗಮನದಲ್ಲಿ ಏನು ಇಟ್ಕೋಬೇಕಂದ್ರೆ, ಈ 5 ವರ್ಷಗಳು ನಾನು ಇಂಡಿಪೆಂಡೆಂಟ್, ನನ್ನದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಂಡು ಅದರಂತೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಪಕ್ಷ ಅಂತ ಸೇರಿದ ಮೇಲೆ ಪಕ್ಷದ ಲೀಡರ್ಸ್ ಇರ್ತಾರೆ, ಅವ್ರು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೋ ಅದನ್ನು ನಾನು ಕನ್ಸಿಡರ್ ಮಾಡಿ ಮಾಡಬೇಕಾಗತ್ತೆ. ಸೊ ಖಂಡಿತ ಪಕ್ಷದಿಂದ ಯಾವ ಥರ ಡೈರೆಕ್ಷನ್ಸ್ ಬರುತ್ತೆ ಅದರಂತೆ ನಾನು ಮಾಡ್ತೀನಿ. ಅದೇನೆ ಅದರ ವಿಷಯವಾಗಿ ಪಕ್ಷ ನನಗೆ ಅಡ್ವೈಸ್ ಕೊಡ್ತಾರಲ್ವಾ, ಹಿಂಗೆ ಮಾಡಿ ಇವ್ರನ್ನ ಮಾತಾಡಿಸಿ ಇವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ. ಅದು ಮಾಡಿದಾಗ ಅದು ಫಾಲೋ ಮಾಡೇ ಮಾಡ್ತೀನಿ. ಕಳೆದ ಬಾರಿ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನೀವು ಎದುರಿಸಿದ್ರಿ ಪಕ್ಷೇತರವಾಗಿ, ಈಗ ನೀವೇ ಮೈತ್ರಿಯಾಗಿ ನಿಂತ್ಕೊಳ್ಳುವಂತ ಪ್ರಮೇಯ ಬರ್ತಾ ಇದೆ, ಅದಕ್ಕೆ ಹೇಗೆ ಸಿದ್ಧತೆ ಆಗ್ತಿದೆ? ಅಲ್ಲ, ಮಂಡ್ಯ ಎಲೆಕ್ಷನ್ ಅಂದರೆ ಯಾವುದೂ ಒಂದು ಸಾಧಾರಣವಾಗಿ ನಡೆಯಲ್ಲ. ಅದಕ್ಕೂ ಇದೊಂದು ದೊಡ್ಡ ಉದಾಹರಣೆ. ಯಾವತ್ತೂ ಇಲ್ಲಿ ಒಂಥರ ವಿಶೇಷನೇ, ಒಂಥರ ಬೇರೆ ಥರನೇ ನಡೆಯುತ್ತೆ. ಆಗಲೇ ಎಲ್ಲ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ನು. ಈ ಸತಿನೂ ಅದೇ ಚಾಲೆಂಜಸ್ ಇದ್ದರೆ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಮೈತ್ರಿ ಎಲೆಕ್ಷನಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಒಳಪಟ್ಟು ಕೊಟ್ಟಿತ್ತು, ಹಾಗಾಗಿ ನಿಮಗೆ ಜೆಡಿಎಸ್ ಅವರು ಮಾಡ್ತಾ ಅಂದರೆ ಮತಗಳನ್ನ ಆರಿಸ್ತಾರೆ ನಂಬಿಕೆ ಇದೆಯಾ ಅಂತ ಹೇಳಿ? ನೋಡಿ, ಇದನ್ನೆಲ್ಲ ನಾನು ಪಕ್ಷದವರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋವಂಥ ಒಂದು ಟೈಮ್ ಇನ್ನೇನು ಬಂದೇ ಬರುತ್ತೆ. ಆವಾಗ ಅವರನ್ನು ಅಡ್ವೈಸ್ ಮಾಡ್ತಾರೆ ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಅಂತ. ಖಂಡಿತ ನನಗಿಂತ ಪಕ್ಷದಲ್ಲಿ 20 ವರ್ಷ, 30 ವರ್ಷ, 50 ವರ್ಷಗಳಷ್ಟು ಸೇವೆ ಸಲ್ಲಿಸಿರುವಂಥ ಎಕ್ಸ್ಪರ್ಟ್ಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮೇಡಮ್, ನೀವು ಹೇಳಿದ್ರೆ ಕುಮಾರಸ್ವಾಮಿ ಜೊತೆ ಕೂಡ ಮಾತಾಡ್ತೀನಿ ಅಂತ, ಆದರೆ ಕುಮಾರಸ್ವಾಮಿ ಅವರು ಮಾತು ಕೊಡಲ್ಲ ಹೇಳಿದ್ರು. ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅವ್ರು ದೊಡ್ಡವರು, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ನಾನು ಯಾಕೆ ಭೇಟಿ ಮಾಡಲಿ ಅನ್ನೋ ಮಾತುಗಳನ್ನು ಕೂಡ. ಅಲ್ಲ, ಏನೋ ಅವ್ರನ್ನ ಪ್ರಶ್ನೆ ಅವ್ರು ಪದೇ ಪದೇ ನನ್ನ ವಿಷಯವೇ ಕೇಳಿದಾಗ ಅವ್ರೇನಾದರೂ ಆ ಥರ ಆನ್ಸರ್ ಕೊಟ್ಟಿದ್ದಾರೇನೋ. ಅದಕ್ಕೂ ನೀವು ಈ ಕೇಳಿದ ಪ್ರಶ್ನೆಗೂ ಸಂಬಂಧ ಇಲ್ಲ. ಅಲ್ಲ, ಸಾಫ್ಟ್ನು ನಾನಾಗೋದು ಅಂತ ನಾನು ಯಾವತ್ತೂ ಯಾರನ್ನು ದ್ವೇಷದಿಂದ ನಾನು ಯಾವತ್ತೂ ನಡ್ಕೊಂಡಿಲ್ಲ. ನನ್ನ ಮೇಲೆ ಯಾರಾದರೂ ಟಾರ್ಗೆಟ್ ಮಾಡಿ ಅಥವಾ ಸುಳ್ಳಿನ ಮಾತು ಅಥವಾ ಅಪಪ್ರಚಾರ ಮಾಡಿದಾಗ ನಾನು ಅದಕ್ಕೆ ರಿಯಾಕ್ಟ್ ಮಾಡಿರ್ಬೋದು, ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಳೋವಂಥ ಒಂದು ಮಾತುಗಳನ್ನು ನಾನು ಆಡಿದ್ದೀನಿ. ಅಷ್ಟೇ ಬಿಟ್ಟರೆ ನಾನು ಯಾರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ. ಯಾರನ್ನು ಒಂದು ಯಾವಾಗಲೂ ಒಂದು ದ್ವೇಷದ ರಾಜಕಾರಣ ಮಾಡುವಂಥ ನಿಟ್ಟಿನಲ್ಲಿ ನಾನು ಯಾವತ್ತೂ ಈವರೆಗೂ ನೀವು ನನ್ನ ರೆಕಾರ್ಡ್ ತೆಗೆದು ನೋಡಿದ್ರೆ ನನ್ನ ಮಾತಲ್ಲಿ ಎಲ್ಲಾದರೂ ನೀವು ಒಂದು ತಪ್ಪು ಈ ಥರ ನೀವು ಮಾತಾಡಿದಿರಾ ಇವ್ರ ಬಗ್ಗೆ ಅಂತ ನೀವು ತೋರಿಸ್ಕೊಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಯಾವತ್ತೂ ಮಾಡಿಲ್ಲ. ಇವಾಗ ಸಾಫ್ಟ್ ಆಗೋದೇನೆ, ಮೊದಲಿಂದ ಸಾಫ್ಟೇ. ನಾನು ಯಾವತ್ತೂ ಆ ರೀತಿಯ ರಾಜಕಾರಣ ಮಾಡಿಲ್ಲ, ಮಾಡೋಕೆ ಇಷ್ಟನೂ ಪಡೋದಿಲ್ಲ ನಾನು. ಮೇಡಮ್, ನೀವು ಒಂದು ಕಡೆ ಫೈಟ್ ಮಾಡ್ತಾ ಇದ್ದೀರಿ, ಮತ್ತೊಂದು ಜೆಡಿಎಸ್ ಕೂಡ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ನಿಮ್ಗೆ ಯಾರು ರಾಜ್ಯ ನಾಯಕರು ಮಾತಾಡಿದ್ರೆ ಮೇಡಮ್, ಅಂದರೆ ಬಿಜೆಪಿ ನಾಯಕರುಗಳು ಯಾರಾದರೂ? ಅಲ್ಲ, ಖಂಡಿತ ಮಾತಾಡ್ತಾನೆ ಇರ್ತಾರೆ. ಒಂದು ವಿಶ್ವಾಸದ ಮಾತುಗಳನ್ನೇ ಆಡಿದ್ದಾರೆ. ನಿಮ್ಮನ್ನು ನಮ್ಮ ಪಕ್ಷದಲ್ಲಿ ನಾವು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ನಮ್ಮ ಪಕ್ಷದಲ್ಲೇ ಇರಬೇಕು. ಖಂಡಿತ ಇದಕ್ಕೊಂದು ಪರಿಹಾರ ತುಂಬ ಬೇಗನೆ ನಾವು ಮಾಡ್ತೀವಿ ಅಂತ ಹೇಳಿ. ನೋಡಿ, ನೀವು ಇದು ತಿರ್ಚಿ ಕೇಳಿದ್ರು ಒಂದೇ ಆನ್ಸರ್. ಅವರು ನಮಗೆ ಕನ್ಫರ್ಮ್ ಮಾಡೋದನ್ನ ಅಧಿಕೃತವಾಗಿ ಮಾಡ್ತಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಲ್ವಾ? ಗೊತ್ತಿಲ್ಲ ಇನ್ನು. ಮೇ ಬಿ ಆಫ್ಟರ್ 10th ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಾನು ಅಧಿಕೃತವಾಗಿ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.